ನಮಸ್ಕಾರ. ಬೆಂಗಳೂರು ದೂರವಾಣಿ ನೌಕರರ ಪ್ರಾಚೀನ ದೇವಾಲಯಗಳ ಹವ್ಯಾಸಿ ವೀಕ್ಷಣಾ ಬಳಗದ 53ನೇ ಪ್ರವಾಸದಲ್ಲಿ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ತಮಗೆ ಸ್ವಾಗತ. ಈ ಕಾರ್ಯಕ್ರಮ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಸಂಕಾಪುರ ಗ್ರಾಮದ ಮಾರುತಿ ದೇವಾಲಯದಲ್ಲಿ ಜರುಗಿತು. ಶ್ರೀಯುತ ಟಿ.ಎಸ್. ಗೋಪಾಲ್ ಗುರುಗಳು ಬರೆದ ಭವ್ಯ ಶಿಲ್ಪದ ದಿವ್ಯ ಪಥ, ಉತ್ತರ ಕರ್ನಾಟಕದ ಹಲವು ದೇವಾಲಯಗಳ ಶಿಲ್ಪಕಲಾ ಪರಿಚಯ ಮತ್ತು ದೇಗುಲ ಶಿಲ್ಪ ಕೌಶಲ, ಕರ್ನಾಟಕದ ಪೂರ್ವ ಮತ್ತು ಮಧ್ಯಭಾಗದ ಹಲವು ದೇವಾಲಯಗಳ ಶಿಲ್ಪಕಲಾ ಪರಿಚಯ, ಈ ಎರಡೂ ಪುಸ್ತಕಗಳನ್ನು ಈ ದಿನ ಸಮರ್ಪಣೆ ಮಾಡಲಾಯಿತು. ಎಲ್ಲ ಮಹನೀಯರಿಗೂ ಕೂಡ ಧನ್ಯವಾದಗಳು. ಹೊದಿಕೆಯನ್ನು ಹೊಂದಿರುವುದಲ್ಲದೆ ಇದರ ಒಳಗಿನ ಮುದ್ರಣ ಸಹ ತುಂಬಾ ಚೆನ್ನಾಗಿದೆ. ಇದರ ವಿನ್ಯಾಸವನ್ನ ಮಾಡಿದವರು ವಿಜಯ ವಿಕ್ರಮ್ ಅಡಿಗ ಅಂತ, ತುಂಬಾ ಸೊಗಸಾದ ಪರಿಣಿತ ವಿನ್ಯಾಸಕಾರ. ಇದರ ಫಾಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಗೋಪಾಲ್ ಅವರ ಬರಹವಂತೂ, ಅವರ ಕನ್ನಡವಂತೂ ನಾವೆಲ್ಲ ಓದಿ ಕಲಿಯಬೇಕಾದಂತ ಕನ್ನಡ. ಅಷ್ಟು ಒಂಥರ ತಿರುಳುಗನ್ನಡ. ನಾವು ಓದುವಾಗ ನಮಗೆ ಆ ಕನ್ನಡವೇ ನಮಗೆ ಖುಷಿ ಕೊಡ್ತಾ ಇರುತ್ತೆ. ನನಗಂತೂ ಇದನ್ನ ಎಡಿಟ್ ಮಾಡುವಾಗ ಅಷ್ಟು ಖುಷಿ ಕೊಟ್ಟ ಎರಡು ಪುಸ್ತಕಗಳು. 3ನೇ ಪುಸ್ತಕ ದೇವಾಲಯ ಶ್ರದ್ಧೆಯ ಶಿಲ್ಪ ಅಂತ, ಅದು ಹಾಗೆ ಹೊಯ್ಸಳ ಶಿಲ್ಪಕಲೆಯನ್ನು ಕುರಿತ ಪುಸ್ತಕ. ಹೊಯ್ಸಳ ಶಿಲ್ಪಕಲೆಯ ಸಮಗ್ರ ಪರಿಚಯವನ್ನು ನೀಡುವಂತಹ ಪುಸ್ತಕ ಅದು. ಅದರಲ್ಲೂ ಸುಮಾರು 40-50 ದೇವಸ್ಥಾನಗಳ ಪರಿಚಯ ಇದೆ. ಒಂದು ಮಹತ್ವದ ವಿಷಯವನ್ನು ನಾವು ಗಮನಿಸಬೇಕೇನೆಂದ್ರೆ, ಭವ್ಯ ಶಿಲ್ಪದ ದಿವ್ಯ ಪಥ ಎನ್ನುವ ಪುಸ್ತಕದ ಮೊದಲ 40-50 ಪುಟಗಳಲ್ಲಿ ಕರ್ನಾಟಕವನ್ನು ಆಳಿದ ಎಲ್ಲ ರಾಜಮನೆತನಗಳ ಇತಿಹಾಸವನ್ನು ಇದರಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ರಾಜಮನೆತನಗಳಲ್ಲಿ ಯಾರು ಬಂದು ಹೋದರು, ಅವರ ರಾಜಧಾನಿ ಯಾವುದು, ಅವರ ಕಾಲ ಯಾವುದು ಮುಂತಾದ ಅನೇಕ ವಿಷಯಗಳನ್ನು ಇದರಲ್ಲಿ ಪ್ರಸ್ತಾಪಿಸಿದ್ದಾರೆ. ಈ ಎಲ್ಲ ವಿಷಯಗಳು ಆಯಾ ಲೇಖನಗಳಲ್ಲಿ ಅಲ್ಲಲ್ಲಿ ಬಂದರೂ ಈ ಮೊದಲಿಗೆ ಇದನ್ನು ಕೊಟ್ಟಿರುವುದರಿಂದ ಅದನ್ನ ಓದ್ಕೊಂಡು ನಾವು ಮುಂದೆ ಹೋದರೆ ನಮಗೆ ವಿಷಯ ಪ್ರವೇಶಕ್ಕೆ ತುಂಬಾ ಸುಲಭ ಆಗತ್ತೆ ಅಂತ ನನಗನ್ಸುತ್ತೆ. ಅಂಶ ಇದರಲ್ಲಿ ಹೊರಹೊಮ್ಮುವುದೇನೆಂದ್ರೆ, ಸುಮಾರು 2000 ವರ್ಷಗಳಿಂದ ನಮ್ಮ ಸನಾತನ ಪರಂಪರೆ ದೇವಾಲಯಗಳ ಮೂಲಕ ಹರಿದು ಬಂದಿದೆ. 2000 ವರ್ಷದ ಹಿಂದೆ ಯಾವ ರೀತಿಯ ಪೂಜಾ ಕೈಂಕರ್ಯಗಳು ಈ ಎಲ್ಲ ದೇವಾಲಯಗಳು ನಡೆದಿವೆಯೋ ಅದೇ ರೀತಿಯ ಪೂಜಾ ಕೈಂಕರ್ಯಗಳು ಇವತ್ತಿಗೂ ನಡೀತಾವೆ. ಎಲ್ಲ ದೇವಾಲಯಗಳಲ್ಲಿ ಅದೇ ರೀತಿ ನಡೀತಾ ಬರ್ತಾ ಇದ್ದೇವೆ ಅಂದ್ರೆ ಭಾರತೀಯ ಸನಾತನ ಪರಂಪರೆಯ ನಿರಂತರತೆಯನ್ನ ಇದು ಸೂಚಿಸುತ್ತೆ. ಯಾವಾಗ ಒಂದು ಇತಿಹಾಸ, ಒಂದು ಪರಂಪರೆ ನಿರಂತರವಾಗಿ ಬರ್ತಾ ಇದೆಯೋ ಆ ಪರಂಪರೆಗೆ, ಸಾಹಿತ್ಯಕ್ಕೆ, ಇತಿಹಾಸಕ್ಕೆ ಅಳಿವಿಲ್ಲ ಎನ್ನುವುದನ್ನು ನಾವು ಖಚಿತವಾಗಿ ಹೇಳ್ಬೋದು. ಈ ರೀತಿಯಿಂದ ಭಾರತೀಯ ಸನಾತನ ಪರಂಪರೆಗೆ ಅಳಿವಿಲ್ಲ. ಯಾವುದೇ ವಿದೇಶಿ ದಾಳಿಗಳಾಗಬಹುದು, ಯಾವುದೇ ವಿಧರ್ಮಗಳ ದಾಳಿ ನಮ್ಮ ಮೇಲೆ ಆಗಬಹುದು, ಆದರೆ ನಮ್ಮ ಪರಂಪರೆಗೆ ಅಳಿವು ಇರುವುದಿಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳ್ತೇನೆ. ಆದರೆ ಅದನ್ನ ನಾವು ಹೇಳಿದ್ರೆ ಸಾಧ್ಯ ಆಗೋದಿಲ್ಲ. ಈ ಎಲ್ಲ ದೇವಾಲಯಗಳು ಇವತ್ತಿಗೂ ನಮ್ಮ ಮುಂದೆ ಇದೆ. ಕೆಲವು ಸುಸ್ಥಿತಿಯಲ್ಲಿರ್ಬೋದು, ಕೆಲವು ದುಸ್ಥಿತಿಯಲ್ಲಿರ್ಬೋದು, ಅಳಿವಿನ ಅಂಚಿನಲ್ಲಿರ್ಬೋದು. ಅವೆಲ್ಲವನ್ನ ನಾವು ಪ್ರತ್ಯಕ್ಷವಾಗಿ ಹೋಗಿ ನೋಡಿ ಅವುಗಳ ಮಹತ್ವವನ್ನು ನಾವು ಅರಿಯುವುದರ ಜೊತೆಗೆ ಇನ್ನೊಬ್ಬರಿಗೂ ಅದನ್ನು ಪ್ರಚಾರ ಮಾಡುವುದರ ಮೂಲಕ ಸನಾತನ ಪರಂಪರೆಯನ್ನು ಉಳಿಸುವಂತಹ ಕಾಲ ಇದು ಅಂತ ನನಗನ್ಸುತ್ತೆ. ಈ 2 ಪುಸ್ತಕಗಳನ್ನ ಪರಿಚಯ ಮಾಡಿಕೊಡುವ ನನ್ನ ಅವಕಾಶವನ್ನು ನಾನು ಒದಗಿಸಿದ್ದಕ್ಕಾಗಿ ಗೋಪಾಲ್ ಪ್ರಾಚೀನ ದೇವಾಲಯಗಳ ದೂರವಾಣಿ ನೌಕರರ ವೀಕ್ಷಣಾ ಬಳಗಕ್ಕೂ, ಹವ್ಯಾಸಿ ವೀಕ್ಷಣಾ ಬಳಗಕ್ಕೂ ನಾನು ನನ್ನ ಧನ್ಯವಾದಗಳನ್ನ ಸಮರ್ಪಿಸುತ್ತೇನೆ. ಧನ್ಯವಾದ. ನಮ್ಮ ಕರ್ನಾಟಕದಲ್ಲಿ ಯಾವ್ದಾದ್ರು ಕರ್ನಾಟಕದಲ್ಲಿ ನಾವು ಕರ್ನಾಟಕ ಅಂದ್ಬಿಟ್ಟು ಅಷ್ಟಕ್ಕೆ ಲಿಮಿಟ್ ಆಗಿಲ್ಲ, ಪ್ರಾಚೀನ ಕರ್ನಾಟಕ ಅಂತ ಹೊತ್ಕೊಂಡ್ಬಿಟ್ಟಿದೆ. ಪ್ರಾಚೀನ ಕರ್ನಾಟಕ ಅಂದರೆ ಇವತ್ತು ನಾವು ಹೋಗಿದ್ರಲ್ಲ ಗಡಿನಾಡದಲ್ಲಿ, ಆಂಧ್ರ ಪ್ರದೇಶದ ಭಾಗಗಳು, ಮುಂದೆ ತಮಿಳುನಾಡಿನ ಭಾಗಗಳು, ಕೆಲವು ಭಾಗಗಳೆಲ್ಲ ಕರ್ನಾಟಕ, ಪ್ರಾಚೀನ ಕರ್ನಾಟಕದಲ್ಲಿ ಇದ್ದಂಥ ಸ್ಥಳಗಳೇ ಅವೆಲ್ಲ. ಏನೋ ರಾಜಕೀಯ ಕಾರಣಗಳಿಂದ ಕೈ ತಪ್ಪೋಯ್ತು. ಆದರೂ ನಾವು ಅಧ್ಯಯನ ಮಾಡುವಾಗ ಇವತ್ತು ಕೂಡ ನಾವು ಅದನ್ನೆಲ್ಲ ಅಧ್ಯಯನ ಮಾಡ್ತೀವಿ. ಯಾಕೆ ಅಧ್ಯಯನ ಮಾಡ್ತೀರಿ ಅಂದರೆ ಅಲ್ಲೆಲ್ಲ ಕನ್ನಡ ಶಾಸ್ತ್ರಗಳಿವೆ. ಎಲ್ಲಿ ಕನ್ನಡ ಶಾಸ್ತ್ರಗಳಿರ್ತದೋ ಅವು ನಿಜವಾಗ್ಲೂ ಕನ್ನಡ ಪ್ರದೇಶನೇ ಆಗಿತ್ತು ಆ ಕಾಲಕ್ಕೆ. ಈಗ ರಾಜಕೀಯ ಕಾರಣಗಳಿಗೆ ಅದು ಹೊರಗಡೆ ಇರ್ಬೋದು. ಆ ಹಿನ್ನೆಲೆಯಲ್ಲಿ ಪುಸ್ತಕಗಳ ರಚನೆ ಆಗಿದೆ. ಅವು ಕರ್ನಾಟಕ ಅಂದರೆ ಇವತ್ತಿನ ಮ್ಯಾಪಿನ ಕರ್ನಾಟಕ ಅಲ್ಲ, ಬೃಹತ್ ಕರ್ನಾಟಕದ ಹಿನ್ನೆಲೆಯಲ್ಲಿ ಅನೇಕ ಸ್ಥಳಗಳನ್ನು ಅವರು ಪರಿಚಯ ಮಾಡ್ತಿದ್ದಾರೆ. ಇದೇ ರೀತಿ ಎಲ್ಲ ಸಮಗ್ರವಾಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ದೇವಾಲಯಗಳು ಪರಿಚಯ ಮಾಡಿಕೊಟ್ರೆ ಅದು ದೊಡ್ಡ ಒಂದು ಒಳ್ಳೆಯ ಎನ್ಸೈಕ್ಲೋಪೀಡಿಯಾ, ವಿಶ್ವಕೋಶ ಆಗುತ್ತಲ್ಲ ಅಂತ ಅನ್ನೋ ಅಭಿಪ್ರಾಯ ನಾನು ಹೇಳಿದ್ದೆ. ಈಗ ಇರೋ ಮಟ್ಟಿಗೆ ಕೂಡ ಇವು ಸಾಕಷ್ಟು ಮಾಹಿತಿ ಕೊಡ್ತಾರೆ. ಸಾಮಾನ್ಯವಾಗಿ ನಾವು ವಿಶ್ವಕೋಶ ರೂಪದಲ್ಲಿ ಯಾವುದಾದ್ರು ಮನೇಲಿ ಇದ್ದಕ್ಕಿದ್ದಾಗ ಎಲ್ಲರೂ ಪ್ರವಾಸ ಹೋಗಬೇಕು ಅಂದರೆ ಅದ್ರ ಬಗ್ಗೆ ಗೋಪಾಲ್ ಅವರು ಬರೆದಿದ್ದಾರಾ ನೋಡೋಣ ಅನಿಸುತ್ತೆ. ಅದು ಭಾಳ ಮುಖ್ಯ. ಯಾಕೆಂದರೆ ಅವರು
ನೇರವಾಗಿ ಸುಮ್ಮನೆ ಪುಸ್ತಕದಲ್ಲಿ ಕುತ್ಕೊಂಡು ನಮ್ಮಂಗೆ ಬರೆದವರಲ್ಲ. ಹೋಗಿ ನೋಡಿ ಅಲ್ಲಿನ ಪ್ರತಿಭೆಗಳನ್ನು ಕಂಡು ಅಲ್ಲಿನ ವಿಶೇಷತೆಗಳು ಏನು ಅನ್ನೋದನ್ನು ಹೇಳಿ ಸರಳ ಭಾಷೆಯಲ್ಲಿ ಸಾಮಾನ್ಯರಿಗೂ ಅರ್ಥ ಆಗೋ ರೀತಿಯಲ್ಲಿ ಬರೆದಿದ್ದಾರೆ. ಅವರು ಇದ್ದು ವಿದ್ಯಾರ್ಥಿಗಳಿಗೆ ಬೆಚ್ಚಿನ ಅಧ್ಯಾಪಕರಾಗಿದ್ದವರು, ಹೈಸ್ಕೂಲ್ ಮೇಸ್ಟರಾಗಿ ಹುಡುಗರನ್ನು ಚೆನ್ನಾಗಿ ಬಲ್ಲವರು. ಹಾಗಾಗಿ ಅವರಿಗೆ ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವರಿಗೆ ಗೌರವ ಇದೆ. ಆಮೇಲೆ ಅವರು ಶ್ರೇಷ್ಠ ಶಿಕ್ಷಕರು ಎಂಬ ಗೌರವ ಕೂಡ ಸರ್ಕಾರದಿಂದ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಅವರು ಅನೇಕ ಪುಸ್ತಕಗಳನ್ನು ಅವೆಲ್ಲವೂ ಶಿಕ್ಷಣಕ್ಕೆ ಸಂಬಂಧಪಟ್ಟವೆ ಬಹಳ ಮಟ್ಟಿಗೆ ಸಮಾಜದ ಶಿಕ್ಷಣಕ್ಕೆ ಪೂರಕವಾಗುವಂತೆಯೇ ಅನೇಕ ಪುಸ್ತಕಗಳನ್ನು ಬರೀತಾರೆ. ಈಗಲೂ ಕೂಡ ಅವರು ಮಿಡಿತಾ ಬರೆದಿದ್ದು ಏನಾದರೂ ಅನುಕೂಲ ಆಗಬೇಕು, ಬೇರೆಯವರಿಗೆ ಅನುಕೂಲ ಆಗಬೇಕು, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು, ಈ ಒಂದು ನೆಲೆಯಲ್ಲೇ ಅವರು ಮುಂದುವರಿತಾ ಇದ್ದಾರೆ. ಅದಕ್ಕೆ ಮುಖ್ಯವಾಗಿ ನಾನು ಅವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತೇನೆ. ಡಿಸೆಂಬರ್ 1ನೇ ತಾರೀಕು ನನಗೆ 70ನೇ ವರ್ಷಕ್ಕೆ ಬರ್ತೇನೆ. ಆವಾಗ 100ನೇ ಪುಸ್ತಕ ಅಷ್ಟೊತ್ತಿಗೆ 97 ಪುಸ್ತಕ ಬರೆದಿರ್ತೇನೆ. 98, 99, 100 ಇದನ್ನು ಮಾಡ್ತೇನೆ ಅಂತ ಭಟ್ರಿಗೆ ಹಿಂದೆ ಒಂದ್ಸಲ ಹೇಳಿದ್ದೆ. ಆ್ಯಕ್ಚುಲಿ ಒಬ್ಬ DGM ಆಗಿ ನಿವೃತ್ತಿ ಹೊಂದಿ ನಮ್ಮೆಲ್ಲರ ಜೊತೆ ಈಗ ಬೆಳೀತಾ ಇರುವಂಥ ಒಬ್ಬ ವ್ಯಕ್ತಿ ನಾವು ಸುಮ್ಮನೆ ಭಟ್ರು ಅಂತ ಹೇಳಬಾರ್ದು, ಅದರ ಒಂದು ಆತ್ಮೀಯತೆಯಲ್ಲಿ ಹೇಳ್ತಾ ಇದ್ದೇನೆ. ಅಲ್ಲಿಂದ ಹೇಳಿದಾಗ ಅವರು ಆಗಲೇ ಮುಂದರು ಚಕ್ರಪಾಣಿ ಅವರು, ನಾನು 4 ಆಗ್ಬೋದು ಅಂತಿದ್ದೆ. ಈ ಬುಕ್ಕು 4 ಜಾಸ್ತಿ ಆಗಿ 3 ಆಗುತ್ತಾ ನೋಡಿ ಅಂತಿದ್ರು. ನನ್ನ ಮಗ ಹೇಳ್ದ, ಅಷ್ಟೆಲ್ಲ ಮಾಡಬೇಡಿ, ಎಲ್ಲ ಬುಕ್ಕಿಗೂ ಅದೇ ಮುನ್ನೋಡಿ ಅದೆಲ್ಲ ಬೇಡ, ಒಂದು ಬುಕ್ ದೊಡ್ಡದು ಮಾಡಿ. ಕನ್ನಡದಲ್ಲಿ ಹಾಗೆಲ್ಲ ಪುಸ್ತಕ ಹೋಗುವುದಿಲ್ಲ. ನೀವು ಯಾವ ದಿವ್ಯವಾದ ಪುಸ್ತಕ ಕೊಟ್ಟರು 10 ರೂಪಾಯಿ ಕೊಡ್ತೀನಿ ಅಂದರೂ ಹೋಗೋದಿಲ್ಲ, ಉಚಿತವಾಗಿಯೂ ಹೋಗೋದಿಲ್ಲ. ಅವ್ರು ಇಟ್ಟಿದ್ರು, ಅವರ ಮೊಮ್ಮಗಳ ಬಟ್ಟೆಯಲ್ಲಿ ಒಂದು 100 ಪುಸ್ತಕ ಇಟ್ಟಿದ್ರು. ನಾನೇ ಬಹಳ ಸಲ ನೋಡಿದ್ದು. ನಮ್ಮ ಪೋಷಕರು ಅಫ್ಕೋರ್ಸ್ ಮಾತಾಡ್ತಾ ಹೋದ್ರೆ ಜಾಸ್ತಿ ಆಗುತ್ತೆ. ಏನೋ ಬುಕ್ ತಗೋತೀನಿ, ಟಿಂಕಲ್ ತಗೋತೀನಿ, ಚಂದಮಾಮ ತಗೋತೀನಿ ಅಂದಾಗ ಪೋಷಕರು ಹೇಳ್ತಾರೆ, ನಿನಗೆ ಬೇಕಾದ್ರೆ 5 ಸ್ಟಾರ್ ಯಾವ್ದಾರು ಬೇಕಾದ್ರೆ ತಗೋ, ಬುಕ್ಕಲ್ಲ ಬೇಡ ಅಂತ. ಪೋಷಕರು ಮಕ್ಕಳಿಗೆ ಹೇಳೋದು, ಓದುವಂಥ ಮಕ್ಕಳಿಗೆ. ಇರಲಿ ಬಿಡಿ. ಈ ಪುಸ್ತಕವನ್ನು ಪ್ರಕಟಿಸುವಾಗ ಯೋಚನೆ ಮಾಡುವಾಗ ನಾನು ಹೇಳ್ತಾ ಹೋದೆ, ಈ ಥರ ಆ್ಯಡ್ ಮಾಡಬೇಕು, ಮತ್ತೊಂದು ಮಾಡಬೇಕು. 100 ರೂಪಾಯಿ ಥರ 3 ಪುಸ್ತಕ ಕೊಡ್ಬೋದು. ನಾನು 300 ರೂಪಾಯಿ ಕಲೆಕ್ಟ್ ಮಾಡೋದು ಕಷ್ಟ ಅಂತ ಅಂದಿರ್ಬಿಟ್ಟು, ಸರಿ ಹಾಗಾದ್ರೆ 2 ಬುಕ್ ಮಾಡೋಣ, 200 ರೂಪಾಯಿ ಆಗಬೇಕು. ನಾವು ಇದರಲ್ಲಿ ಸ್ಪಾಟ್ ಲ್ಯಾಮಿನೇಷನ್ ಮಾಡಬೇಕು, ಎಂಬೋಸ್ ಮಾಡಬೇಕು, ಎಲ್ಲ ಆರ್ಟ್ ಪೇಪರ್ ಇರಬೇಕು. ಇದನ್ನೆಲ್ಲ ಹಾಕುವಾಗ ಪುಸ್ತಕದ ಅಸಲು ಬೆಲೆ 170 ರೂಪಾಯಿ ಆಯಿತು. ಈಗ 170 ರೂಪಾಯಿ ಆಗಿದೆ. ಅದು ಇನ್ನೂ ಸ್ವಲ್ಪ ಲೆಕ್ಕ ಸಿಕ್ಕಿಲ್ಲ. ಸಂದರ್ಭದಲ್ಲಿ ಹೇಳೋದಾದ್ರು, ಒಂದು, ನಾನು ಚಿಕ್ಕಂದಿನಲ್ಲಿ ಬಹಳ ಇಷ್ಟಪಟ್ಟ ದೇವರು ಆಂಜನೇಯನ ದೊಡ್ಡ ಚಿತ್ರ ಬರಿತಾ ಇದ್ದೆ. ಆ ದೊಡ್ಡ ಚಿತ್ರಕ್ಕೆ ಊರಿನವರು, ಹಾಸನದವರು ರಂಗೋಲಿ ಎಲ್ಲ ತುಂಬಿಸ್ತಾ ಇದ್ರು, ಬಣ್ಣದ ರಂಗೋಲಿ. ಆಂಡವನ್ ಸ್ವಾಮಿಗಳು, ಅಹೋಬಲ ಮಠ ಸ್ವಾಮಿಗಳೆಲ್ಲ ಬಹುಮಾನ ಎಲ್ಲ ಕೊಟ್ಟಿದ್ರು ನನಗೆ. ಇನ್ನೂ ಜ್ಞಾಪಕ ಆಗಿ ಇವತ್ತು ಜ್ಞಾಪಿಸ್ಕೊಂಡೆ ಅದನ್ನ. ಆ ಆಂಜನೇಯನ ಸನ್ನಿಧಿಯಲ್ಲಿ ಈ ಪುಸ್ತಕಗಳು ಬಿಡುಗಡೆ ಆಗ್ತಿರೋದು ಒಂದು ಒಂದು ರೀತಿಯಲ್ಲಿ ಯೋಗ ಅಷ್ಟೇ. ಕಾಕತಾಳೀಯ ಮತ್ತೊಂದೆಲ್ಲ ಆಗೋದಿಲ್ಲ. ಇಷ್ಟೆಲ್ಲ ಜನರ ನಡುವೆ ಇಲ್ಲಿ ಎಲ್ಲ ಅನಾನುಕೂಲಗಳು ಮತ್ತೊಂದು ಎಲ್ಲವನ್ನು ದಾಟಿಕೊಂಡು ಹೀಗೆ ಬಂತಾರೆ. ಕೃಷ್ಣಮೂರ್ತಿ ಅವ್ರಿಗೆ ನಾನು ಹೇಳಿದೆ, ಬರ್ಕೊಳ್ಳಿ, ಟೈಮ್ ತಗೊಳ್ಳಿ ಸರ್, ಪರವಾಗಿಲ್ಲ, 3 ದಿವಸ ಆದರೂ ಪರವಾಗಿಲ್ಲ ಅಂದೆ. ಯಾಕೆಂದರೆ 30 ದಿವಸ ಆದರೂ ಮುನ್ನೋಡಿಗೆ ಬರ್ಕೊಡ್ಲಿಕ್ಕೆ ಅಷ್ಟು ಬಿಡುವಿರೋದಿಲ್ಲ. ಇಟ್ಸ್ ವೆರಿ ಬ್ಯುಸಿ. ಆದರೆ ಅವರು ಆಶೀರ್ವಾದ ರೂಪದಲ್ಲಿ ಆದಷ್ಟು ಬೇಗ ಹಾಗೆ ಕೊಟ್ಟಿದ್ದಾರೆ. MN ಪ್ರಭಾಕರ್ ಅವರು, ಅದೇ ಥರ DN ಅಕ್ಕಿಯವರು ಎಲ್ಲರೂ ಕೂಡ ವಿಶ್ವಾಸ ತೋರಿದ್ದಾರೆ. ಇವರೆಲ್ಲರ ಪ್ರೀತಿಯಿಂದ ಇಷ್ಟೆಲ್ಲ ಪ್ರೀತಿ ಇರುವಾಗ ಅದರ ಫಲ ಬಹಳ ಚೆನ್ನಾಗಿರ್ತದೆ ಅನ್ನೋದಕ್ಕೆ ಈ ಪುಸ್ತಕದ ಸಾಕ್ಷಿ. 52ನೇ ಪ್ರವಾಸದಲ್ಲೂ ಸಹ ನಮ್ಮ ಇವರು ಜನಾರ್ದನ್ ತುಂಗ ಅವರು ಪುಸ್ತಕ ಬಿಡುಗಡೆ ಮಾಡಿದ್ದು. ಇವತ್ತು ಆ 51ನೇ ಪ್ರವಾಸದ ಬಡ್ಡಿ ರೂಪವಾಗಿ 2 ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದೀವಿ. 52ನೇ ಪ್ರವಾಸ ಅವರೇ ಹೇಳಿದ್ರು, ನಾವು ಇವಾಗ ಏನೇ ಒಂದು ಕೆಲಸ ಮಾಡಿದ್ರು ಅದು ಜನಗಳಿಗೆ ಮೆಚ್ಚಬೇಕು ಅಂತ ಹೇಳ್ಬಿಟ್ಟು TS ಗೋಪಾಲ್ ಅವ್ರಿಗೆ 1-2 ಮಾತು ಹೇಳೋದಿದ್ರೆ, ಅವ್ರ ಪುಸ್ತಕಗಳ ಬಗ್ಗೆ ಅವರು ಈಗಾಗಲೇ ಕನ್ನಡದ ಈ ಗ್ರಾಮರ್ ಅಂದರೆ ವ್ಯಾಕರಣ ಬಗ್ಗೆ ಪುಸ್ತಕಗಳನ್ನ ಪ್ರಕಟ ಮಾಡಿ ಅದರಲ್ಲಿ ಕನ್ನಡದ ಬಗ್ಗೆ ಸಣ್ಣ ಮಕ್ಕಳಿಗೆ
ಅವ್ರ ಪುಸ್ತಕಗಳನ್ನು ಬರೆದಿದ್ದಾರೆ. ಅದು ಎಷ್ಟು ಪಾಪ್ಯುಲರ್, ಸಣ್ಣ ಸಣ್ಣ ಪುಸ್ತಕಗಳು ಎಷ್ಟು ಪಾಪ್ಯುಲರ್ ಅಂತ ಹೇಳಿದ್ರೆ ಇದೀಗಾಗಲೇ 10 ಮುದ್ರಣ ಕಂಡುಬಿಟ್ಟಿದೆ.